ಪುನೀತ ಎದಳಪ್ಪ ಮೇಲೆ. ಸರ್, ಪ್ರತಿಭಾ ಕಾರಂಜಿಗೆ ಪುನೀತ ಆಯ್ಕೆ ಆಗಿದ್ದಾನೆ. ಅಮ್ಮ, ಜಿಲ್ಲೆಯಲ್ಲಿ ಒಬ್ನೇ ಆಯ್ಕೆ ಆಗ್ತೀನಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ. ರೀ ರೀ ಹಾ ಸೌಮ್ಯ, ಯಾಕ್ರಿ ನೀವ್ ಇತ್ತೀಚೆಗೆ ಒಂಥರ ಇರ್ತೀರಾ? ಹೇಳ್ರಿ ಏನಾಯ್ತು ಅಂತ. ಏನಾರು ಹಸಿ ಕೊಡೆ, ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಯೋ ಮಟ್ ಮಧ್ಯಾಹ್ನ ಕುಡಿಯೋಕೆ ಶುರು ಮಾಡ್ಕೊಬಿಟ್ಟಿದ್ಯಾ? ಏನ್ ರಮಣ, ಇಲ್ಲ ಹೊಸಿ ದುಡ್ಡು ಕೊಡ್ಲಾ? ಕುಡಿಬಾರ್ದು, ಊಟ ಮಾಡ್ಬೇಕು. ನಾಳೆ ಬೆಳಿಗ್ಗೆ ದುಡ್ಡು ರೆಡಿ ಇಲ್ಲ ಅಂತಂದ್ರೆ ನೀನು ತ್ಯಾಗ ಮಾಡ್ಬೇಕಾಗ್ತದೆ. ನೆನ್ಪಿರ್ಲಿ, 10 ಗಂಟೆ ಸ್ವಲ್ಪ ದುಡ್ಡು ಬೇಕಲ್ಲ. ಇವಾಗ 10 ನಿಮಿಷದಿಂದ ಕೊಟ್ಬಿಡೆ ಮಗ. ಲೋ ಹಂಗ ಅನ್ಬೇಡ. ಮಗ ಕೇಳ್ತಿಲ್ಲ, ಮಾಡ್ತೀನಿ ಮಗ. ಮಕ್ಕಳು ತಿನ್ನೋ ಅನ್ನನೂ ಕಿತ್ಕೊಬಿಟ್ಟಲ್ಲಯ್ಯ. ಅಯ್ಯೋ ದೇವ್ರೇ. ಬಾಡಿನ ಕೆಳಗಡೆ ಇಳಿಸಿ PM ಕಳ್ಸ್ಕೊಡಿ. ಪುನೀತ, ನಿಂಗ ನಂಗೆ ಟೀ ಕೊಡು. ಹಿಂದೆ ಕೂತವ್ರು ನೋಡು. ಯಾವನ ಇವನಲ್ಲಿ ಇನ್ಮೇಲೆ ಕೆಲ್ಸಕ್ಕೆ ಬರೋದು ಬೇಡ ಅಕ್ಕ. ಅವ್ರು ಹೊಡೆದ್ ನೋವಾಯ್ತೇನಪ್ಪ. ಯಾಕಮ್ಮ ಅಳ್ತಾ ಇದ್ಯಾ? ಕೇಸ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಈ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ನೀವು. ಏಳು ಸುತ್ತಿನ ಕೋಟೆ ಪ್ರೊಡಕ್ಷನ್ ಅಡಿಯಲ್ಲಿ ಸಂದೀಪ್ ಅವರ ನಿರ್ದೇಶನದ ಸುಸೈಡ್ ಎಂಬ ಕಿರುಚಿತ್ರ ಬಹಳ ಯಶಸ್ವಿಗೊಳ್ಳಿ, ಈ ತಂಡ ಇನ್ನಷ್ಟು ಬೆಳೆಯಲಿ ಅಂತ ಆಶಿಸ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ರಿಗೂ ನಮಸ್ಕಾರ. ಚಿತ್ರದುರ್ಗದ 7 ಸುತ್ತಿನ ಕೋಟೆ ಪ್ರೊಡಕ್ಷನ್ ಅಡಿಯಲ್ಲಿ ಒಂದು ಅದ್ಭುತವಾದ ಕಿರುಚಿತ್ರ ನಮ್ಮ ಬಸವರಾಜ್ ಮತ್ತು ಬಸವರಾಜ್ ತಂಡದವರೆಲ್ಲರೂ ಸೇರಿ ಸುಸೈಡ್ ಚಿತ್ರವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕರಳು ಚುರ್ರನ್ನುತ್ತೆ ಕಥಾನಾಯಕಿ ಆಗಿರ್ಬೋದು, ಕಥಾನಾಯಕ ಆಗಿರ್ಬೋದು, ತುಂಬಾ ಅದ್ಭುತ ಮಾಡಿದ್ದಾರೆ. ಅದರಲ್ಲಂತೂ ಮಕ್ಕಳ ಪಾತ್ರ ಮಾಡಿದ್ರಂತೂ ತುಂಬಾ ಅಚ್ಚುಕಟ್ಟಾಗಿ ಎಷ್ಟೋ ಅನುಭವ ಇದೆ ಮಕ್ಕಳಿಗೆ ಅನ್ನೋ ತರ ಒಂದು ಚಿತ್ರವನ್ನ ಮಾಡಿದ್ದಾರೆ. ಕಲೆಯನ್ನ ಉಳಿಸ್ರಿ, ಕಲೆಯನ್ನ ಬೆಳೆಸ್ರಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ 7 ಸುತ್ತಿನ ಕೋಟೆ ಅಂತ ಪ್ರೊಡಕ್ಷನ್ ಅಲ್ಲಿ ಒಂದು ನಮ್ಮ ಸಂದೀಪ್ ಅವರ ನಿರ್ದೇಶನದಲ್ಲಿ ಆಗುವಂತ ಒಂದು ಸೂಸೈಡ್ ಅಂತ ಕಿರುಚಿತ್ರ ತುಂಬಾ ಕಷ್ಟಪಟ್ಟು ಮಾಡ್ತಾರಂತ ಚಿತ್ರ. ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆದು ನೀವೆಲ್ಲ ಆಶೀರ್ವಾದದಿಂದ ಇವ್ರು ಇನ್ನೂ ಒಳ್ಳೆ ಒಳ್ಳೆ ಚಿತ್ರಗಳು ಮಾಡ್ಲಿ ಅಂತ ಎಲ್ಲರೂ ನಮಗೆ ಆಶೀರ್ವಾದ ಮಾಡಬೇಕು.